KGF ಚಾಪ್ಟರ್ 2 ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಬಂದ್ಬಿಟ್ಟು ಟಾಕ್ಸಿಕ್. ಆಲ್ಮೋಸ್ಟ್ 4 years ಆಯಿತು ಯಶ್ ಅವ್ರನ್ನ ತೆರೆ ಮೇಲೆ ನೋಡಿದೆ. ಫ್ಯಾನ್ಸ್ ಅಂತೂ ತುಂಬಾ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಯಶ್ ಅವರಿಗೆ ಜಸ್ಟ್ ಸಿನಿಮಾ ಮಾಡಿದರೆ ಸಾಕಾಗಲ್ಲ, ಅವರಿಗೆ ಹಿಸ್ಟರಿ ಮಾಡೋದಂದರೆ ತುಂಬ ಇಷ್ಟ. ಇಲ್ಲಿವರೆಗೂ ಬಂದಿರುವಂತಹ ಟಾಕ್ಸಿಕ್ ಬಗ್ಗೆ ಗ್ಲಿಮ್ಸ್ ಆಗಿರಲಿ, ಟೀಸರ್ ಆಗಿರಲಿ, ಟ್ರೇಲರ್ ಆಗಿರಲಿ, ಅದರ ಬಗ್ಗೆ ನಂದು ಜಸ್ಟ್ ಅನಾಲಿಸಿಸ್ ಆಗಿರುತ್ತೆ. ಟಾಕ್ಸಿಕ್ ಇದೊಂದು ಪೀರಿಯಾಡಿಕ್ ಡ್ರಾಮಾ. ಇಂಡಿಯಾಗೆ 1947 ಇಂಡಿಪೆಂಡೆನ್ಸ್ ಬರುತ್ತೆ. ಆದರೆ ಸ್ಟೇಟ್ ಆಫ್ ಗೋವಾ 1961 ಪೋರ್ಚುಗೀಸ್ ಕಂಟ್ರೋಲಲ್ಲಿ ಇರುತ್ತೆ. ಆ ಟೈಮಲ್ಲಿ ಅಲ್ಲಿ ನಡೆಯುವಂತಹ ಟ್ರೇಡ್, ಬಿಸ್ನೆಸ್, ಡ್ರಗ್ಸ್ ಡೀಲ್ ಆಗಿರ್ಬೋದು, ಗ್ರೀಡ್ ಫಾರ್ ಮನಿ, ಪವರ್, ರಿವೆಂಜ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ. ಪ್ಲೇಡ್ ಬೈ ನಯನತಾರಾ, ಕಿಯಾರಾ ಅಡ್ವಾನಿ, ಹುಮಾ ಕ್ಯುರೇಶಿ ಆಗಿರ್ಬೋದು. ಸೊ ಬೋಲ್ಡ್ actors will be creating bold roles. ಇವೆಲ್ಲದರ ಮಧ್ಯೆ ರಾಯಾಗೆ ಒಂದು ಡಾರ್ಕ್ ಪಾಸ್ಟ್ ಟ್ರಾಮಾ ಇರುತ್ತೆ. ಒಂದು ರೀತಿ ಗಾಯಗೊಂಡಿರುವ ಸಿಂಹದ ಥರ. ಇವಾಗ ಅವನು ಯಾರು ಏನೇ ಹೇಳಿದರೂ ಕೇರ್ ಮಾಡಲ್ಲ. ಒಂದು ಲಕ್ಸುರಿ ಲ್ಯಾವಿಶ್ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಇದರಲ್ಲಿ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಇರುತ್ತೆ, ಡೀಪ್ ಲವ್ ಸ್ಟೋರಿ ಇರುತ್ತೆ, ಫಾದರ್ ಸನ್ ರಿವೆಂಜ್ ಸಾಗಾ ಕೂಡ ಇರುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಟಾಕ್ಸಿಕ್ ಮೂವಿ ಒಂದು ವೈಲ್ಡ್ ರೋಲರ್ ಕೋಸ್ಟರ್ ಆಫ್ ಡಾರ್ಕ್ ಹ್ಯೂಮನ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು. ಯಶ್ ಅವರು ತಮ್ಮ ಸಕ್ಸಸ್ನ ಜಸ್ಟ್ ಸೆಲೆಬ್ರೇಟ್ ಮಾಡಲ್ಲ, ಆ ಸಕ್ಸಸ್ಸಿಂದ ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಂಡು ಇನ್ನೂ ಬಿಗ್ಗರ್ ಸಕ್ಸಸ್ ಕೊಡೋದಕ್ಕೆ ಕಾಯ್ತಾ ಇರ್ತಾರೆ. ಹೇಗೆ ರಾಕಿ ಭಾಯ್ ಒಂದು ಐಕಾನಿಕ್ ಕ್ಯಾರೆಕ್ಟರ್ ಆಗಿತ್ತು, ಅದೇ ರೀತಿ ರಾಯಾ ಕೂಡ ಒಂದು ಐಕಾನಿಕ್ ಕ್ಯಾರೆಕ್ಟರ್ ಆಗಲಿ ಅಂತ ವಿಶ್ ಮಾಡ್ತಾ, ಪವರ್ಫುಲ್ ಪೀಪಲ್ ಮೇಕ್ ಇಂಡಿಯನ್ ಸಿನಿಮಾ ಪವರ್ಫುಲ್.